ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರಿಗೆ ಪ್ರವೇಶ ನೀಡಬಾರದು ಎಂದು ಸ್ವಾಮೀಜಿಗಳ ಒಂದು ಗುಂಪು ಆಗ್ರಹಿಸಿದೆ. ರಾಮ ಮಂದಿರದ ಪ್ರತಿಷ್ಠಾ ಕಾರ್ಯಕ್ರಮವನ್ನು ರಾಜಕೀಯ ಕಾರ್ಯಕ್ರಮ ಎಂದು ರಾಹುಲ್ ಗಾಂಧಿ ಹೇಳಿರುವುದರಿಂದ ಇವರನ್ನ ರಾಮ ಮಂದಿರದ ಒಳಗಡೆ ಬರೋಕೆ ಬಿಡಬಾರದು ಎಂದು ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ. ಜ್ಯೋತಿರ್ಮಠದ ಶಂಕರಾಚಾರ್ಯರಾದ ಸ್ವಾಮಿ ಅವಿಮುಕ್ತೇಶ್ವರಾನಂದ ಅವರು ರಾಹುಲ್ ಗಾಂಧಿ ವಿರುದ್ಧ ನಿಂತಿದ್ದಾರೆ. ರಾಹುಲ್ ಗಾಂಧಿ ಹಿಂದೂ ಅಲ್ಲ ಮತ್ತು ಅವರಿಗೆ ಮಂದಿರ ಪ್ರವೇಶಕ್ಕೆ ಅವಕಾಶ ನೀಡಬಾರದು ಎಂದು ಹೇಳಿದ್ದಾರೆ. ಹಿಂದೂಗಳಿಗೆ ದ್ರೋಹವೆಸಗಿದ ವ್ಯಕ್ತಿ ರಾಮ ಮಂದಿರಕ್ಕೆ ಪ್ರವೇಶಿಸಲು ಅಯೋಗ್ಯರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಮನುಷ್ಯ ಸ್ಮೃತಿಯ ವಿರುದ್ಧ ಮಾತನಾಡಿರುವುದಕ್ಕಾಗಿ ಅವರನ್ನು ಹಿಂದೂ ಧರ್ಮದಿಂದ ಹೊರಹಾಕಲಾಗಿದೆ ಎಂದು ಅವಿಮುಕ್ತೇಶ್ವರಾನಂದ ಕಳೆದ ವರ್ಷ ಘೋಷಿಸಿದ್ದರು. ಇದೇ ವೇಳೆ ರಾಹುಲ್ ಗಾಂಧಿ ಅವರು ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಾರೋ ಇಲ್ಲವೋ ಎಂಬ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಬಗ್ಗೆ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಸ್ಪಷ್ಟೀಕರಣವನ್ನು ನೀಡಿಲ್ಲ. ಮತದಾರರ ಪಟ್ಟಿಯಿಂದ ಮುಸ್ಲಿಮರ ಹೆಸರನ್ನ ಕಿತ್ತು ಹಾಕೋಕೆ ಬಿಜೆಪಿ ನಿರ್ಬಂಧ ಹೇರ್ತಾ ಇದೆ ಎಂದು ರಾಜಸ್ಥಾನದ ಬೂತ್ ಲೆವೆಲ್ ಆಫೀಸರ್ ಅಥವಾ ಬಿಎಲ್ಒ ಆರೋಪ ಮಾಡಿದ್ದಾರೆ. ಜೈಪುರದ ಹವಾ ಮಹಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಬಳಿಕ ರಿಲೀಸ್ ಮಾಡಲಾದ ಕರಡು ಮತದಾರರ ಪಟ್ಟಿಯಿಂದ 470 ಮತದಾರರ ಹೆಸರನ್ನ ಕಿತ್ತು ಹಾಕಬೇಕು ಎಂದು ಬಿಜೆಪಿ ನಾಯಕರು ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಬಿಎಲ್ಒ ಕೀರ್ತಿ ಕುಮಾರ್ ಎಂಬುವರು ಆರೋಪ ಮಾಡಿದ್ದಾರೆ. ಮುಸ್ಲಿಂ ಬಾಹುಳ್ಯದ ಈ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 974 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಬಾಲಮುಕುಂದ ಆಚಾರ್ಯ ಜಯಗಳಿಸಿದ್ದರು. ಮಹಾರಾಜ್ ಎಂದೇ ಗುರುತಿಸಿಕೊಂಡಿರುವ ಜೈಪುರದ ದಕ್ಷಿಣಮುಖಿ ಜಿ ಬಾಲಾಜಿ ಮಂದಿರದ ಮುಖ್ಯ ಪುರೋಹಿತನೂ ಆಗಿರುವ ಇವರು ಮುಸ್ಲಿಮರ ವಿರುದ್ಧ ಮಾತು ಮತ್ತು ಕೃತಿಗಳಿಗಾಗಿ ಕುಪ್ರಸಿದ್ಧಗೊಂಡಿದ್ದಾರೆ. ಒತ್ತಡ ತಾಳಲಾರದೆ ಬಿಜೆಪಿ ಕೌನ್ಸಿಲರ್ಗೆ ಈ ಕೀರ್ತಿ ಕುಮಾರ್ ಕರೆ ಮಾಡಿದ್ದಾರೆ ಮತ್ತು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿರುವ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿದೆ. ಎಲ್ಲ ಮುಸ್ಲಿಮರ ಹೆಸರನ್ನು ನಾನು ಡಿಲೀಟ್ ಮಾಡ್ತೇನೆ, ಅದು ನಿಮಗೂ ಮತ್ತು ಮಹಾರಾಜ್ಗೂ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಸಹಾಯ ಮಾಡಬಹುದು. ಆ ಬಳಿಕ ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಆಡಿಯೋದಲ್ಲಿ ಕೀರ್ತಿ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಇದೇ ಕ್ಷೇತ್ರದ ಇನ್ನೊಂದು ಬೂತ್ನಲ್ಲಿ ಬಿಎಲ್ಒ ಆಗಿರುವ ಸರಸ್ವತಿ ಮೀನಾ ಅವರಿಗೆ 158 ಮುಸ್ಲಿಂ ಹೆಸರುಗಳನ್ನು ಪಟ್ಟಿಯಿಂದ ಕಿತ್ತು ಹಾಕುವುದಕ್ಕೆ ಒತ್ತಡ ಹೇರಲಾಗಿದೆ ಎಂದು ಇವರು ಹೇಳಿದ್ದಾರೆ. ಮೊಘಲರ ಕಾಲದಲ್ಲಿ ಕಟ್ಟಲಾಗಿರುವ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಶಾಹಿ ಜುಮಾ ಮಸೀದಿಯ ಸರ್ವೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಉಂಟಾದಂತಹ ಘರ್ಷಣೆಗೆ ಸಂಬಂಧಿಸಿದಂತೆ ಕೋರ್ಟ್ ನೀಡಿದ ಆದೇಶದಂತೆ ನಡೆದುಕೊಳ್ಳೋಕೆ ಜಿಲ್ಲಾ ಎಸ್ಪಿ ನಿರಾಕರಿಸಿರುವ ಮೂಲಕ ಅಚ್ಚರಿ ಹುಟ್ಟಿಸಿದ್ದಾರೆ. ಈ ಘರ್ಷಣೆಯ ವೇಳೆ ಗುಂಡೇಟಿನಿಂದ ವ್ಯಕ್ತಿಯೊಬ್ಬರು ಸಲ್ಲಿಸಿದ ಅರ್ಜಿಯಂತೆ ಸರ್ಕಲ್ ಆಫೀಸರ್ ಸಹಿತ 12 ಮಂದಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಆದರೆ ಇದು ಕಾನೂನು ಬಾಹಿರ ಆದೇಶ ಎಂದು ಹೇಳಿ ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ದಾರೆ. ಮಾತ್ರವಲ್ಲ, ಈ ಆದೇಶದ ವಿರುದ್ಧ ಮೇಲಿನ ಕೋರ್ಟ್ಗೆ ಅಪೀಲು ಸಲ್ಲಿಸುವುದಾಗಿ ಹೇಳಿದ್ದಾರೆ. ಯಾಮಿನ್ ಎಂಬುವರು ಸಲ್ಲಿಸಿದ ಅರ್ಜಿಯ ಮೇಲೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಈ ಆದೇಶ ನೀಡಿತ್ತು. ಘರ್ಷಣೆಯ ನಡುವೆ ಮಸೀದಿ ಹತ್ತಿರವಿದ್ದ ತನ್ನ ಮಗ ಆಲಂನ ಮೇಲೆ ಪೊಲೀಸರು ಗುಂಡು ಹಾರಿಸಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿತ್ತು. 2024ರಂದು ಈ ಘರ್ಷಣೆ ನಡೆದಿತ್ತು. ಶಾಹಿ ಜುಮಾ ಮಸೀದಿಯ ಸರ್ವೆಯನ್ನ ಮುಸ್ಲಿಮರ ಒಂದು ಗುಂಪು ವಿರೋಧಿಸಿದವರೊಂದಿಗೆ ಘರ್ಷಣೆ ಆರಂಭವಾಗಿತ್ತು. ಘರ್ಷಣೆಯಲ್ಲಿ 5 ಮಂದಿ ಸಾವಿಗೀಡಾಗಿದ್ದರು. ಶ್ರೀ ಹರಿಹರ ಮಂದಿರಕ್ಕೆ ನೀಡಲಾಗಿದ್ದ ಸ್ಥಳದಲ್ಲಿ 1526ರಲ್ಲಿ ಮುಘಲ್ ಆಡಳಿತ ಇಲ್ಲಿ ಮಸೀದಿಯನ್ನು ನಿರ್ಮಿಸಿರುವುದಾಗಿ ಹೇಳಿ ನೀಡಲಾದ ಅರ್ಜಿಯ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಮಸೀದಿಯ ಸರ್ವೆಗೆ ಆದೇಶಿಸಿತು. ಇದರ ಬಳಿಕ ಘರ್ಷಣೆ ಸ್ಫೋಟಿಸಿತು. ಶಾಂತಿಗಾಗಿ ತನಗೆ ಲಭಿಸಿದ ನೊಬೆಲ್ ಪುರಸ್ಕಾರವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಗೆ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಮಚಾದೋ ನೀಡುವ ಮೂಲಕ ಅಚ್ಚರಿ ಹುಟ್ಟಿಸಿದ್ದಾರೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ನಡೆದ ಭೇಟಿಯ ಬಳಿಕ ಮಚಾದೋ ಇವರು ಟ್ರಂಪ್ಗೆ ತನ್ನ ನೊಬೆಲ್ ಪಾರಿತೋಷಕವನ್ನ ನೀಡಿದ್ದಾರೆ. ನೊಬೆಲ್ ಪಾರಿತೋಷಿಕ ಈಗ ಟ್ರಂಪ್ ಅವರ ವಶದಲ್ಲಿದೆ ಎಂದು ವೈಟ್ ಹೌಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಪ್ರಜಾತಂತ್ರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಕಾರಣಕ್ಕೆ 2025ರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಮಚಾದೋ ಅವರಿಗೆ ನೀಡಲಾಗಿತ್ತು. ಕಳೆದ ತಿಂಗಳು ವೆನಿಜುವೆಲಾದ ಮೇಲೆ ದಾಳಿ ಮಾಡಿದ ಅಮೆರಿಕವು ಅದರ ಅಧ್ಯಕ್ಷ ಮಡುರೋ ಅವರನ್ನು ಬಂಧಿಸಿತ್ತು. ಇದರ ಬೆನ್ನಲ್ಲೇ ವೆನಿಜುವೆಲಾದ ಅಧ್ಯಕ್ಷತೆಯನ್ನ ಮಚಾದೋ ಅವರಿಗೆ ವಹಿಸಲಾಗುವುದು ಎಂಬ ಅಭಿಪ್ರಾಯವೂ ಬಂದಿತ್ತು. ಆದರೆ ಅವರಿಗೆ ವೆನಿಜುವೆಲಾದಲ್ಲಿ ಬೆಂಬಲ ಇಲ್ಲ ಎಂಬ ಕಾರಣಕ್ಕೆ ಆ ಸಾಧ್ಯತೆಯನ್ನು ಟ್ರಂಪ್ ಆ ಬಳಿಕ ತಳ್ಳಿಹಾಕಿದರು. ಇದರ ಬಳಿಕ ಈ ನೊಬೆಲ್ ಪುರಸ್ಕಾರದ ಹಸ್ತಾಂತರ ನಡೆದಿದೆ. ಒಡಿಶಾದ ರೀಜೆಂಟ್ ಮಾರ್ಕೆಟ್ ಪ್ರದೇಶದಲ್ಲಿ ಬೀಫ್ ಮಾರಾಟ ಮಾಡಿದ್ದಾರೆ ಎಂಬ ಹೆಸರಲ್ಲಿ ಉಂಟಾದ ವಾಗ್ವಾದ ಘರ್ಷಣೆಯಾಗಿ ಪರಿವರ್ತನೆಯಾದ ಘಟನೆ ನಡೆದಿದೆ. ಈ ಪ್ರದೇಶದಲ್ಲಿ ಈ ನಿಯಂತ್ರಣವನ್ನು ಹೇರಲಾಗಿದ್ದು ಇಂಟರ್ನೆಟ್ ಸೇವೆಯನ್ನು ಸ್ಥಗಿತ ಮಾಡಲಾಗಿದೆ.
ನಗರದ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ನಾರಿ ಕಲ್ಯಾಣ ಕೇಂದ್ರದ ಹತ್ತಿರ ಇರುವ ಮಾಂಸ ಮಾರುಕಟ್ಟೆಯಲ್ಲಿ ಗೋಮಾಂಸವನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿ ಬಜರಂಗ ದಳದ ಕಾರ್ಯಕರ್ತರು ಆಕ್ರಮಣ ನಡೆಸುವುದರೊಂದಿಗೆ ಸಂಘರ್ಷ ಆರಂಭವಾಗಿದೆ. ಸಂಘರ್ಷದ ನಡುವೆ ದುಷ್ಕರ್ಮಿಗಳು ಪಿಕಪ್ ವ್ಯಾನ್ ಮತ್ತು ಕಾರನ್ನು ಸುಟ್ಟು ಹಾಕಿದ್ದಾರೆ. ಸ್ಕೂಟರ್ಗೆ ಬೆಂಕಿ ಕೊಟ್ಟಿದ್ದಾರೆ. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಸೇವೆಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.